ಪರಿಸ್ಥಿತಿ ಬಂದು ಒದಗಿದಾಗ ಶರಣರಿಗೆ ಕನಸಿನಲ್ಲಿ ಪರಮಾತ್ಮ ಬಂದು ಒಂದು ಮಾತು ಹೇಳಿ ಹೋದ. ಶರಣ, ನಿನ್ನ ಒಂದು ದಾಸೋಹ ನಿರಂತರವಾಗಿ ನಡಿಬೇಕು, ನಿರಗ್ರಳವಾಗಿ ನಡಿಬೇಕು, ಯಾವುದೇ ತೊಂದರೆ ಇಲ್ಲದೆ ಹಾಗೆ ನಡ್ಕೊಂಡು ಹೋಗ್ಬೇಕಂತ ತಿಳ್ಕೊಂಡಂದ್ರೆ ಕುರ್ಚಕ್ರಿ ನಿರಗ್ರಳವಾಗಿ ನಡಿಕೊಂಡು ಹೋಗಬೇಕು ಈ ದಾಸೋಹ ಅಂತ ತಿಳ್ಕೊಂಡಂದ್ರೆ ಶರಣ, ಯಾರು ಮಕ್ಕಳಿಲ್ಲದವರಿಗೆ ಮಕ್ಕಳೊಂದು ಬೇಕಂತ ತಿಳ್ಕೊಂಡಂತಾರಲ್ಲ ಅವರಿಗೆ ಗಂಡು ಮಗು ಬೇಕಂದವರಿಗೆ 1001 ರೂಪಾಯಿ ತೊಗೊಂಡು ಗಂಡು ಮಗು ಕೊಡು. ಯಾರಿಗೆ ಹೆಣ್ಣು ಮಗು ಬೇಕಂತ ತಿಳ್ಕೊಂಡಂತಾರಲ್ಲ ಅವರಿಗೆ 501 ರೂಪಾಯಿ ತೆಗೆದುಕೊಂಡು ಹೆಣ್ಣು ಮಗು ಕೊಡು ಅಂತ ತಿಳ್ಕೊಂಡು ಹಿಂಗೆ ಕನಸಿನಲ್ಲಿ ಬಂದು ಹೇಳಿದರು. ಹೇಳಿದ ಬಳಿಕ ಶರಣರು ಬೆಳಗ್ಗೆದ್ದ ಬಳಿಕ ಪರಮಾತ್ಮನೇ ಬಂದು ಹೇಳಿ ಹೋಗ್ಯಾನಲ್ಲ ಅಂತ ತಿಳ್ಕೊಂಡು ಅಂದು ಏನು ಮಾಡ್ತಾರೆ, ಪೆಟ್ಟಿಗೆದು ಕಡಿಮೆ ಮಾಡಿಡೋದನ್ನು. ಶರಣರು ಕನಸಿನಲ್ಲಿ ಬಂದು ಹೇಳಿ ಹೋಗ್ಯಾರಪ್ಪ ಅಂತ ತಿಳ್ಕೊಂಡಂದು ಬಾಬಾ ಪರಮಾತ್ಮ ಬಂದು ಹೇಳಿ ಹೋಗ್ಯಾನ ಅಂತ ತಿಳ್ಕೊಂಡಂದ ಬಳಿಕ ಅವಾಗ ಅವರು ಮಹಾದಾಸೋಹದ ಮನೆ ಮುಂದೆ ಏನು ಮಾಡಿದ್ರು ಅಂತ ತಿಳ್ಕೊಂಡಂದ್ರೆ ಬೋರ್ಡ್ ಬರೆಸಿ ಹಾಕಿದ್ರು. ಗಂಡು ಮಗು ಬೇಕಂದವ್ರಿಗೆ 1001 ರೂಪಾಯಿ, ಹೆಣ್ಣು ಮಗು ಬೇಕಂದವ್ರಿಗೆ 501 ರೂಪಾಯಿ ಅಂತ ಬೋರ್ಡ್ ಬರೆಸಿದ್ರು. ಬೋರ್ಡ್ ಬರೆಸೋದ್ರಾಗ ಏನಾಯ್ತು, ಆದ್ರೆ ಅದಕ್ಕೆ ಬೋರ್ಡ್ ಬರೆಸಿದ ಬಳಿಕ ಎಲ್ಲರಿಗೂ ಊರೊಳಗೆ ನೋಡಾಕತ್ತಿದ್ರು. ಕಲಬುರಗಿ ಒಳಗೆ, ಇಡೀ ಕಲಬುರಗಿ ಒಳಗೆ ನೋಡಿದ್ರು ಶರಣಬಸಪ್ಪನವ್ರು ದಾಸೋಹದ ಮನೆ ಮುಂದೆ ಹಿಂಗೆ ಗಂಡು ಮಕ್ಕಳು ಬೇಕಂದರಿಗೆ 1001 ರೂಪಾಯಿ ಬೋರ್ಡ್ ಹಾಕ್ಯಾನ, ಹೆಣ್ಣು ಮಗು ಬೇಕಂದ್ರೆ 500 ರೂಪಾಯಿ ಬೋರ್ಡ್ ಹಾಕ್ಯಾನ ಅಂತ ತಿಳ್ಕೊಂಡಂದ್ರು. ಇದು 200 ವರ್ಷಗಳ ಹಿಂದೆ ನಡೆದಿರುವಂಥ ಘಟನೆ. 1000 ರೂಪಾಯಿ ಅಂತ ತಿಳ್ಕೊಂಡಂದ್ರೆ ಅವತ್ತಿನ ದಿನಮಾನದಲ್ಲಿ 1,00,000 ರೂಪಾಯಿ ಅಷ್ಟು ಕಿಮ್ಮತ್ತು. 1000 ರೂಪಾಯಿ ಕಲಿಸ್ಕೊಡ್ಬೇಕಂದ್ರೆ ಸುಮ್ಮನೆ ಇಲ್ಲ. ಅಂಥ ಒಂದು ಪರಿಸ್ಥಿತಿ ಒಳಗೆ ಆ ದಿನಮಾನದಲ್ಲಿ ಶರಣರು ಕಲಬುರಗಿಯ ಒಂದು ದಾಸೋಹದ ಮನೆ ಒಳಗೆ ದೊಡ್ಡಪ್ಪ ಗೌಡರ ಒಂದು ಮನೆಯಲ್ಲಿ ಏನಂತ ತಿಳ್ಕೊಂಡಂದ್ರೆ ಮನೆ ಮುಂದೆ ಬೋರ್ಡ್ ಹಾಕಿದ್ರಂತ. ಎಲ್ಲರೂ ಇಡೀ ಊರಿಗೆ ಸುದ್ದಿ ಗೊತ್ತಾಗ್ತಿದ್ದು, ಹಿಂಗೆ 1001 ರೂಪಾಯಿ ತೊಗೊಂಡ್ರೆ ಗಂಡು ಮಗು ಅಂತ ತಿಳ್ಕೊಂಡಂದ್ರೆ ಬಳಿಕ ಒಬ್ಬ ಶ್ರೀಮಂತನ ಓರ್ವನಾಗಿರ್ತಕ್ಕಂಥವ್ನು ಏನು ಮಾಡಿದ ಅಂತ ತಿಳ್ಕೊಂಡಂದ್ರೆ, ಬೇಸ್ ಬಿಡಲ್ಲ ಇದನ್ನ, ಯಾಕೆ ಜಗ್ಗಿ ಬಿಡ್ತೈತೆ, ಬೇಸ್ ಸ್ವಲ್ಪ ಬಿಡು, ಪೆಟ್ಟಿಗೆ ಬಂದ್ ಮಾಡಿ ಒಂದಿನ. ಒಬ್ಬ ಶ್ರೀಮಂತನ ಓರ್ವನಾಗಿರ್ತಕ್ಕಂಥವ್ನು ಏನು ಮಾಡಿದ ಅಂತ ತಿಳ್ಕೊಂಡಂದ್ರೆ ಹಣವನ್ನು ಇಟ್ಟುಕೊಂಡು ಬಂದ. ಮಕ್ಕಳಾಗಿದ್ದಿಲ್ಲ ಅವನಿಗೆ. ಮಕ್ಕಳಾಗದೇ ಕಾರಣ ಏನು ಮಾಡ್ತಾನೆ, 1,000 ರೂಪಾಯಿ ತೆಗೆದುಕೊಂಡು ಬಂದವನೇ ಶರಣಪ್ಪನವ್ರ ಪಾದದೊಳಗೆ ಇಟ್ಟ. ಯಪ್ಪ, ನೀವು ಬೋರ್ಡ್ ಹಾಕಿಸಿದ್ದು ನೋಡಿದೆ, ಭಾಳ ಖುಷಿ ಆಯ್ತು ನನಗೆ. ಗಂಡು ಮಗು ಬೇಕಂದವರಿಗೆ 1001 ರೂಪಾಯಿ ಕೊಡ್ತೀನಿ ಅಂತ ತಿಳ್ಕೊಂಡು ಅಂದಿದ್ದಿ, ಹೆಣ್ಣು ಮಗು ಬೇಕಂದವ್ರಿಗೆ 501 ರೂಪಾಯಿ ಕೊಡ್ತೀನಿ ಅಂತ ತಿಳ್ಕೊಂಡಂದಿಯಪ್ಪ, ಬಹಳ ಖುಷಿಯಾಗೈತೆ ನನಗೆ. ಅದಕ್ಕೆ ನನಗೆ ಮದುವೆಯಾಗಿ ಬಹಳ ವರ್ಷ ಆಯ್ತಪ್ಪ, ಮಕ್ಕಳೇ ಆಗಿಲ್ಲ. ಈ 1001 ರೂಪಾಯಿ ತಗೋ, ನನಗೆ ಈಗಲೇ ನನ್ನ ಗಂಡು ಮಗು ಕೊಡು ಅಂತ ತಿಳ್ಕೊಂಡಂದ. 1001 ರೂಪಾಯಿ ತೆಗೆದುಕೋ, ನನಗೆ ಈಗಲೇ ಗಂಡು ಮಗು ಬೇಕು ಅಂತ ತಿಳ್ಕೊಂಡಂದ ಬಳಿಕ ಕಷ್ಟಕ್ಕೀಡಾದರು ಶರಣರು. ಯಾಕಂದ್ರೆ ತತ್ಕ್ಷಣದಲ್ಲಿ ಕೊಡು ಅಂತ ತಿಳ್ಕೊಂಡಂದು ಎಲ್ಲಿಂದ ಕೊಡಬೇಕು ಶರಣರು? ಮಕ್ಕಳ ಭಾಗ್ಯ ಕೊಡು ಅಂದರೆ ಅದಕ್ಕೊಂದಿಷ್ಟು ನೇಮಾದಿಗಳಿರುತ್ತದೆ. ಆ ನೇಮಾದಿಗಳ ಪಾಲನೆ ಬೇಕಲ್ಲ. ಇಲ್ಲಾಂದ್ರೆ ಈಗಲೇ ಗಂಡು ಮಗು ಕೊಡಲಿಲ್ಲ ಅಂತ ತಿಳ್ಕೊಂಡಂದ್ರೆ ಶರಣಪ್ಪನವ್ರು ಬೋರ್ಡ್ ಹಾಕ್ಯಾರ, ಸುಮ್ಮನೆ ಜನರಿಗೆ ಮೋಸ ಮಾಡಾಕಿ ಬೋರ್ಡ್ ಹಾಕ್ಯಾನ ಶರಣಬಸಪ್ಪ ಅಂತ ತಿಳ್ಕೊಂಡು ಜನ ಮಾತಾಡ್ತಾರೆ. ಜನರು ಮಗುವನ್ನು ಕೊಡಲಿಲ್ಲ ಅಂತ ತಿಳ್ಕೊಂಡಂದ್ರೆ ಶರಣಬಸಪ್ಪ ಈಗ ಮಗು ಕೊಡಲಿಲ್ಲ ಅಂತ ತಿಳ್ಕೊಂಡಂದ್ರೆ ಏನಂತಾರೆ ಜಗತ್ತಿನೊಳಗೆ, ಏನು ಶರಣಬಸಪ್ಪ ಮೋಸ ಮಾಡ್ಲಿಕ್ಕಾಗಿ ಏನಂತ ತಿಳ್ಕೊಂಡು 1001 ರೂಪಾಯಿ ಇಸ್ಕೊಂಡು ಹಿಂಗೆ ಮಾಡ್ತಾನ ಅಂತ ತಿಳ್ಕೊಂಡಂತಾರೆ. ಮಕ್ಕಳು ಕೊಡಲಿಲ್ಲ ಅಂತ ತಿಳ್ಕೊಂಡಂತಾರೆ. ಹಾಗಾಗಿ ಯೋಚನೆ ಮಾಡಿದ್ರು ಶರಣರು, ಕಷ್ಟಕ್ಕೆ ಒಳಗಾದರು. ಏನು ಮಾಡಬೇಕಪ್ಪ? ಹೇ ಪರಮಾತ್ಮ, ನೀ ಹೇಳಿದಂಗೆ ನಾನು ಹೇಳಿ ಬೋರ್ಡ್ ಹಾಕಿಸ್ಬಿಟ್ಟೆ, ಆದ್ರೆ ಹಿಂಗೆ ಅಂತ ತಿಳ್ಕೊಂಡು ಹೇಳಿಲ್ಲಪ್ಪ. ಆದ್ರೆ ನೀ ಹೇಳಿದಂಗೆ ನಾನು ಬೋರ್ಡ್ ಹಾಕಿನಿ ಖರೆ, ಆದ್ರೆ ನನ್ನ ಪರಿಸ್ಥಿತಿ ಇಂಥ ಕಷ್ಟಕ್ಕೆ ಈಡಾಗೈತೆ, ನಾ ಏನು ಮಾಡಲಿ ಅಂತ ತಿಳ್ಕೊಂಡಂದು ಯೋಚನೆ ಮಾಡಿದ ಹೆಂಗೆ ಮಾಡ್ಬೇಕಂತೇಳಿ ಯೋಚನೆ ಮಾಡೋದ್ರೊಳಗಾಗಿ ಏನಂತ ತಿಳ್ಕೊಂಡಂದ್ರೆ, ಯಾರ ಮನೆ ಒಳಗಿದ್ದ ದೊಡ್ಡಪ್ಪ ಗೌಡ್ರ ಮನೆ ಒಳಗೆ ಏನಿದ್ನಲ್ಲ, ದೊಡ್ಡಪ್ಪ ಗೌಡ್ರ ಮನೆ ಒಳಗೆ ಮುದ್ದಾದ 1 ವರ್ಷದ ಮಗು ಇತ್ತು. ದೊಡ್ಡಪ್ಪ ಗೌಡ್ರ ನೀಲಮ್ಮ ತಾಯಿಯವರ ಒಂದು ಮುದ್ದಾದ ಮಗು ಅದು ತೊಟ್ಟಲೊಳಗೆ ಆಡುತ್ತಾ ನಗುತ್ತಾ ಆ ತೊಟ್ಟಲೊಳಗೆ ಆಡ್ತಾ ಇತ್ತು. ದೊಡ್ಡಪ್ಪ ಗೌಡ್ರು ನೀಲಮ್ಮನವರು ಎಲ್ಲೇ ಹೋಗಿದ್ರು, ಮನೆಯೊಳಗೆ ಇರಲಿಲ್ಲ.
ತೊಟ್ಟಿಲದೊಳಗೆ ಆಡುವಂಥ ಮಗನನ್ನು ಏನು ಮಾಡ್ತಾರೆ ಶರಣರು, 1,001 ರೂಪಾಯಿ ಇಸ್ಕೊಂಡು ಏನು ಮಾಡ್ತಾರೆ, ಬಂದಿರುವಂಥ ಚೆನ್ನಪಾಕ್ಯ ಅಂತ ತಿಳ್ಕೊಂಡು ಒಬ್ಬ ಸದ್ಭಕ್ತನ ಓರ್ವನಿಗೆ ಆ ದೊಡ್ಡಪ್ಪ ಗೌಡ್ರ ನೀಲಮ್ಮನವರ ತೊಟ್ಟಲದೊಳಗೆ ಆಡುವಂಥ ಮಗುವನ್ನು ತೆಗೆದುಕೊಂಡು ಹೋಗಪ್ಪ ಅಂತಾರೆ. ಹೋಗಂತ ತಿಳ್ಕೊಂಡಂದ್ರು. ಯಾಕೆ ಕೊಡಲಿಲ್ಲ ಅಂದ್ರೆ ಜಗತ್ತಿನೊಳಗೆ ಏನಂತ ತಿಳ್ಕೊಂಡಂದ್ರೆ ಶರಣ ಎಲ್ಲರಿಗೆ ಮೋಸ ಮಾಡ್ತಾನಂತಾರೆ, ಪರಮಾತ್ಮ ಹೇಳಿದ್ದು ಸುಳ್ಳು ಆಕೈತೆ ಅಂತಾರೆ. ಏನು ಮಾಡಲಿ ಅಂತ ತಿಳ್ಕೊಂಡು ಏನು ಮಾಡ್ದ, ವರ್ಷದ ಮಗುವನ್ನು ಏನು ಮಾಡ್ತಾರ, ನೀಲಮ್ಮ ತಾಯಿಯವರ ದೊಡ್ಡಪ್ಪ ಗೌಡ್ರ ಒಂದು ಮಗುವನ್ನು, ಮುದ್ದಾಗಿರುವಂಥ ಮಗುವನ್ನು ಕೊಟ್ಟು ತೊಗೊಂಡು ಹೋಗಿಬಿಡಪ್ಪ ಅಂದರು. ಆ ತಾಯಿ ಎಲ್ಲಿಗೆ ಹೋಗಿದ್ಲಂತ ನೀಲಮ್ಮನವ್ರು ಬರ್ತಾರೆ. ಬಂದ ಬಳಿಕ ಏನಂತ ತಿಳ್ಕೊಂಡಂದ್ರೆ ನೋಡ್ತಾರೆ. ಬರೋ ತಡನ ತೊಟ್ಟಿಲದೊಳಗೆ ಹೋಗಿ ಎಣಿಕೆ ನೋಡಿದ್ಲಾಕಿ. ಯಾಕಂದ್ರೆ ಮಗು ಮಲ್ಕೊಂಡೈತೋ ಎದ್ದೈತೋ ಏನಾಗೈತೆ ಅಂತ ತಿಳ್ಕೊಂಡು ನೋಡೋದ್ರೊಳಗಾಗಿ ತೊಟ್ಟಿಲದಲ್ಲಿ ಮಗು ಕಾಣಲಿಲ್ಲ. ತೊಟ್ಟಿಲದೊಳಗೆ ಮಗು ಕಾಣಲಿಲ್ಲ. ದೊಡ್ಡಪ್ಪ ಗೌಡ್ರಂಗೆ ಕೇಳಿದ್ರು, ಏನ್ರಿ ಮಗು ಕಾಣ್ತಲ್ಲ, ಯಾರು ಎತ್ಕೊಂಡಾರೇನು? ಮನೆ ಒಳಗೆ ಯಾರೂ ಇರಲಿಲ್ಲ. ಶರಣ ಬಸಪ್ಪನವ್ರನ್ನ ಬಿಟ್ಟರೆ ಈ ಮನೆ ಒಳಗೆ ಯಾರೂ ಇಲ್ಲ. ಮತ್ತು ಯಾರು ಮನೆ ಒಳಗೆ ಬಂದಿದ್ರೇನು? ಯಾರಾದರೂ ಬಂದಿದ್ರೇನು? ಯಾರೂ ಬಂದಿಲ್ಲ. ಮತ್ತು ಮನೆ ಒಳಗೂ ಕೂಡ ಯಾರೂ ಬಂದಿಲ್ಲ. ಶರಣ ಬಸವೇಶ್ವರನ ಬಿಟ್ಟರೆ ಮತ್ತೆ ಈ ಮನೆ ಒಳಗೆ ಯಾರ್ಯಾರೂ ಇಲ್ಲ ಅಂತ ತಿಳ್ಕೊಂಡ ಬಳಿಕ ನೀಲಮ್ಮನವ್ರಿಗೆ ದುಃಖ ಆಯ್ತಂತ. ಹೆಂಗೆ ಮಾಡಲಿ, ಯಾರಿಗೆ ಕೇಳಿ ಅಂತ ತಿಳ್ಕೊಂಡು ಕತ್ತಿದ್ರು. ಶರಣಪ್ಪನವ್ರನ್ನ ಕೇಳಿದ್ರಂತ, ಯಪ್ಪ ಇಲ್ಲಿ ಯಾರಾದರೂ ಬಂದಿದ್ರು, ನನ್ನ ಮಗು ತೊಟ್ಟಲೊಳಗೆ ಆಡುವಂಥ ಮಗು ಯಾರ ಎತ್ಕೊಂಡು ಹೋಗ್ಯಾರೋ ಏನೋ ಗೊತ್ತಾಗ್ತಾ ಇಲ್ಲ, ಮತ್ತು ಆ ಮಗು ಎಲ್ಲೈತೆ ಅಂತ ತಿಳ್ಕೊಂಡ ಬಳಿಕ ಶರಣರಂತಾರ, ಆ ಮಗುವನ್ನು ಕೇಳಬೇಡ, ಆ ಮಗು ನಿನ್ನ ಕೇಳಕ್ಕೆ ಹೋಗಬೇಡ ಇವತ್ತಿನಿಂದ. ಯಾಕೆಪ್ಪ ಹಂಗ್ಯಾಕೆ ಮಾತಾಡ್ತಿದಿ? ಏನಾಯ್ತು? ಅಂಥದ್ದೇನಾಗೈತೆ? ಅಂಥದ್ದೇನಾಯ್ತಪ್ಪ? ಯಾಕೆ ಮಾತಾಡ್ತಿದಿ ಹಂಗತಿ? ಮಾತಾಡಬೇಡಪ್ಪ, ನನ್ನ ಮಗ ಎಲ್ಲಿದಾನ? ಇವತ್ತಿನಿಂದ ಅವ ನಿನ್ನ ಮಗ ಅಂತ ತಿಳ್ಕೊಂಡು ಕೇಳಕ್ಕೆ ಹೋಗಬೇಡ. ಇವತ್ತಿನಿಂದ ನೀನು ಎಷ್ಟು ದೊಡ್ಡವರಾಗಿರ್ಬೋದು, ಶರಣರ ನೆನಪಿರಲಿ, ಅಷ್ಟು ದೊಡ್ಡವರಾಗಿರ್ತಕ್ಕಂಥವರು, ಅನುಭವಗಳಾಗಿರ್ತಕ್ಕಂಥವರು, ಜ್ಞಾನವಂತರು, ಅಷ್ಟೆಲ್ಲ ಲೀಲೆಗಳನ್ನು ಮಾಡಿದ್ರ ಬಳಿಕನೂ ಕೂಡ ಒಂದು ಘಟನೆ ಹಿಂಗೆ ನಡೀತದ ಶರಣ ದೊಡ್ಡಪ್ಪ ಗೌಡ್ರ ಮನೆ ಒಳಗ ಅಂತ ತಿಳ್ಕೋಬೇಕು. ಏನಂತ ಅಂತ ತಿಳ್ಕೊಂಡ್ರೆ, ಮಗು ಕಾಣಿಸ್ತಿಲ್ಲ ಅಂದ್ರೆ ನೀಲಮ್ಮ ತಾಯಿಯವರಿಗೆ ದುಃಖ ಆಯಿತು. ಅವರು ಕೇಳಬೇಡ ಅಂತ ತಿಳ್ಕೊಂಡ್ರೆ ಮತ್ತಷ್ಟು ದುಃಖ ಪಡಾಕತ್ತಿದ್ರು ಅಂತ. ಅವಾಗ ಶರಣರೊಂದು ಮಾತು ಹೇಳ್ತಾರೆ, ಏನಂತ ಅಂತ ತಿಳ್ಕೊಂಡ್ರೆ, ಇವತ್ತಿನಿಂದ ನಾನು ಎಲ್ಲಿಗೂ ಹೋಗುವುದಿಲ್ಲವಾ, ಇವತ್ತಿನಿಂದ ಆ ಮಗನನ್ನು ಮರಿರಿ. ಇವತ್ತಿನಿಂದ ದೊಡ್ಡಪ್ಪ ಗೌಡ್ರ ನೀಲಮ್ಮ ತಾಯಿಯವರ ಮಗ ಯಾರು ಅಂತ ತಿಳ್ಕೊಂಡಂದ್ರೆ ಅದು ಶರಣರ ಅಂತ ತಿಳ್ಕೊಂಡು ಹೇಳಿಬಿಡ್ರಪ್ಪ, ಎಲ್ಲರಿಗೂ ಹೇಳ್ರಿ. ದೊಡ್ಡಪ್ಪ ಗೌಡರ ಮತ್ತು ನೀಲಮ್ಮ ತಾಯಿಯವರ ಮಗ ಯಾರು ಅಂತ ತಿಳ್ಕೊಂಡು ಕೇಳಿದ್ರ ಅಂತ ತಿಳ್ಕೊಂಡಂದ್ರೆ ಇವತ್ತಿನಿಂದ ಹೇಳ್ರಿ, ಶರಣಪ್ಪನೇ ನಿಮ್ಮ ಮಗ ಅಂತ ತಿಳ್ಕೊಂಡು ಹೇಳ್ರಿ ಅಂತ ತಿಳ್ಕೊಂಡು ಹೇಳಕತ್ತಿದ್ರು. ಈ ಘಟನೆಯಿಂದ ಕಲ್ಯಾಣದ ಶರಣಬಸಪ್ಪನವ್ರು ಆಗೋರು ಕಲಬುರಗಿ ಶರಣಬಸಪ್ಪನವ್ರು ಆದರು ಅಂತ ತಿಳ್ಕೊಂಡಂತಾರೆ. ಕಲಬುರಗಿ ಒಳಗೆ ಉಳಿಯುವುದಕ್ಕೆ ಕಾರಣ ಏನಾಯ್ತು ಅಂತ ತಿಳ್ಕೊಂಡ್ರೆ ಈ ಒಂದು ಘಟನೆಯಿಂದ ನಡೆದು ಹೋಗ್ತದೆ. ಹಂಗೆ ಕಲಬುರಗಿ ಒಳಗೆ ಎಷ್ಟೋ ಮಂದಿ ಬರೋರು, ಮಕ್ಕಳಿಲ್ದವ್ರು ಮಕ್ಕಳು ಕೇಳಕ್ಕೆ ಬರೋರು, ಎಷ್ಟೋ ಮಂದಿ ಕೇಳಕ್ಕೆ ಬಂದವರು ಮಕ್ಕಳ ಭಾಗ್ಯವನ್ನು ಕೊಟ್ಟು ಕಳಿಸ್ಯಾರ. ಶರಣರ ನೆನಪಿರಲಿ, ಶರಣರ ಅಂತ ತಿಳ್ಕೊಂಡ ಬಳಿಕ ಶರಣರ ಹಾಗೆ ಆಗಲಿಲ್ಲ. ಯಾರೋ ಮಕ್ಕಳು ಕೇಳಕ್ಕೆ ಬಂದಿರ್ತಾರ ಅಂತ ತಿಳ್ಕೊಂಡು ಎಲ್ಲರಿಗೆ ಮಕ್ಕಳು ಕೊಟ್ಟಿಲ್ಲ. ಶರಣರನ್ನು ಪರೀಕ್ಷೆ ಮಾಡ್ಯಾರ. ಸುಮ್ಮನೆ ಅಲ್ಲ, ಎಂತೆಂಥರನ್ನೂ ಕೂಡ ಬಿಟ್ಟಿಲ್ಲ ಈ ಜಗತ್ತಿನೊಳಗೆ. ಎಲ್ಲರನ್ನೂ ಕೂಡ ಹಲಗಡಿಸಿರುವಂಥ ಜನ ಇವತ್ತು ಜಗತ್ತಿನೊಳಗದ. ಇವತ್ತಿನೊಳಗೂ ಅದಾರ, ಅವತ್ತಿನೊಳಗೂ ಅದಾರ ಜನ. ಎಲ್ಲರನ್ನೂ ಸುಮ್ಮನೆ ಶರಣಬಸಪ್ಪ ಇತಿಹಾಸ ಪುಣ್ಯ ಪುರುಷನಾಗಬೇಕಾದ್ರೆ ಸುಮ್ಮನೆ ಎಲ್ಲ ಜನ ಏನು ಮಾಡ್ತಾರ, ಆತನನ್ನು ಪರೀಕ್ಷೆ ಮಾಡ್ಯಾರ. ಅವೇನು ಕೊಡ್ತಾನೆ ಮಕ್ಕಳ ಭಾಗ್ಯನ ಅಂದಾರ, ಅವೇನು ಕೊಡ್ತಾನ ಅಂತ ತಿಳ್ಕೊಂಡಂದ್ರು. ಹಂಗೆ ಅನ್ನೋದ್ರಾಗ ಎಷ್ಟೋ ಮಂದಿ ಏನಂತ ತಿಳ್ಕೊಂಡಂದ್ರೆ ಹಿಂಗೆ ಅಂತಿದ್ರಲ್ಲ. ಒಂದಿನ ಊರೊಳಗೆ ಯಾರೋ ಒಬ್ಬರು ಬ್ರಾಹ್ಮಣರು ಹೋರುವನು ತೀರಿಕೊಂಡಿದ್ದ. ಬ್ರಾಹ್ಮಣರು ಹೋರ್ವನಾಗಿರ್ತಕ್ಕಂಥವನು ತೀರಿಕೊಂಡನ. ಅವನ ಶವವನ್ನು ಹಿಂಗೆ ಚಟ್ಟದ ಮೇಲೆ ಕಟ್ಕೊಂಡು ಹಿಂಗೆ ಹೊಂಟಿದ್ರಂತ. ಅವನ ಹೆಂಡತಿ ಊರ ಹತ್ರ ಹಿಂಗೆ ಊರೊಳಗಾಸಿ ಹಿಂಗೆ ಹತ್ಕೊಂತ ಬರಾಕತ್ತಿದ್ರು. ಆದ್ರೆ ಊರು ದಾಟೋಂತಿಲ್ಲ, ಅವ್ರು ಹೋಗ್ತಿರ್ಲಿಲ್ಲ, ಹೆಣದ ಜೊತೆಗೆ ಹೋಗ್ತಿರ್ಲಿಲ್ಲ ಹೆಣ್ಮಗಳು. ಅವಾಗ ಮುಂದೆ ಹೆಣ ಹೊಂಟಿತ್ತು. ಹೆಣ್ಮಗಳು ಏನಂತ ತಿಳ್ಕೊಂಡಂದ್ರೆ ಶರಣರನ್ನು ನೋಡಿದ ಬಳಿಕ ಓಡಿ ಬಂದು ಶರಣರ ಪಾದಕ್ಕೆ ನಮಸ್ಕಾರ ಮಾಡಿಲ್ಲಂತ. ಯಪ್ಪ ಅಂತ ತಿಳ್ಕೊಂಡು ನಮಸ್ಕಾರ ಮಾಡಿದ ಬಳಿಕ ಅವಾಗ ಶರಣರು ಏನು ಹಿಂದು ಮುಂದೆ ನೋಡ್ಲಾರ್ದಂಗೆ ಏನು ಮಾಡಿದ್ರು ಅಂತ ತಿಳ್ಕೊಂಡಂದ್ರೆ ಆ ಹೆಣ್ಮಗಳಿಗೆ ಏನಂತ ತಿಳ್ಕೊಂಡು ಆಶೀರ್ವಾದ ಮಾಡಿದ್ರಂತ. ಏನಂತ ಆಶೀರ್ವಾದ ಮಾಡ್ತಾರ ಅಂತ ತಿಳ್ಕೊಂಡಂದ್ರೆ, ಅಷ್ಟ ಮಕ್ಕಳನ್ನೆತ್ತಿ ಸುಖವಾಗಿ ಬಾಳು ಅಂದ್ರು ಅವರು. ಅವಾಗ ಅಲ್ಲಿದ್ದವ್ರು ಅಂದ್ರಂತ ಏನಂತ ಅಂತ ತಿಳ್ಕೊಂಡಂದ್ರೆ, ಅಷ್ಟ ಪುತ್ರರನ್ನೆತ್ತಿ ಸುಖವಾಗಿ ಬಾಳು ಅಂತ ತಿಳ್ಕೊಂಡು ಹೇಳಿದ್ರು ಶರಣರು. ಹಂಗೆ ಹೇಳೋ ತಡನ ಏನಾತಂತ ತಿಳ್ಕೊಂಡಂದ್ರೆ ಅಲ್ಲಿರ್ತಕ್ಕಂಥವ್ರು ಅಂದ್ರಂತ, ಯಪ್ಪ ಎಂಥ ಮಾತು ಹೇಳಕತ್ತಿದ್ ನೀನು ಅಂದರು. ಯಾಕೆ ಏನಾಯ್ತು? ಅಲ್ಲೇನು ಹೊತ್ಕೊಂಡು ಹೊಂಟಾರಲ್ಲ, ಸೆದಗಿ ಮೇಲೆ ಏನೋ ಹೊತ್ಕೊಂಡು ಹೊಂಟಾರಲ್ಲ, ಸತ್ತಿರ್ತಕ್ಕಂಥವನು ಸತ್ತಮನ ಹೆಂಡತಿಯವಳು, ಅವಳಿಗೆ ಆಶೀರ್ವಾದ ಮಾಡಿದಿ ನೀನು. ಏನಂತ? ಅಷ್ಟ ಮಕ್ಕಳನ್ನು ಎತ್ತಿ ಸುಖವಾಗಿ ಬಾಳ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿದಿ. ಅಲ್ಲಿ ಹೋಗುವಂಥ ಹೆಣನ ಏನದ ಸತ್ತಾನಲ್ಲ ಅವನು ಹೆಂಡತಿಯವಳು. ಅವ್ರಂದರು,
ನಿಲ್ಲಿಸ್ರಂದ್ರಂದ್ರು. ಹೋಗುವಂಥ ಹೆಣವನ್ನು ನಿಲ್ಲಿಸಿ ಅವ್ರ ಹತ್ರ ಹೋಗಿ ಕೆಳಗಿಳಿಸಿದ ಬಳಿಕ ಸದಿಗೆ ಕಟ್ಟಿರ್ತಾರೆ, ಉರುಕೋನಿ ತೊಗೊಂಡು ಹಿಂಗೆ ಕಟ್ಟಿರ್ತಾರಲ್ಲ, ಅದರ ಮೇಲೆ ಹಿಂಗೆ ಕಟ್ಟಿದ್ರು. ಶರಣರು ಒಂದಿಷ್ಟು ವಿಭೂತಿಯನ್ನು ಧರಿಸಿ ಆ ಒಂದು ಸತ್ತಿರುವಂಥ ಹೆಣದ ಮೇಲೆ ಹಿಂಗೆ ಒಂದು ತಮ್ಮ ಅಮೃತ ಹಸ್ತವನ್ನು ಇಟ್ಟರಂತ. ಪಂಚಾಕ್ಷರಿ ಮಹಾಮಂತ್ರವನ್ನು ಜಪವನ್ನು ಮಾಡುತ್ತಾ ಸ್ಮರಣೆಯನ್ನು ಮಾಡುತ್ತಾ ಹಿಂಗೆ ಸತ್ತಿರುವಂಥ ಒಂದು ಶಬದ ಮೇಲೆ ಹಿಂಗೆ ಕೈ ಆಡ್ಸಕತ್ತಿದ್ರಂಥ ವಿಭೂತಿಯನ್ನು ಧರಿಸಿ ಶರಣರ ನೆನಪಿರಲಿ. ಯಾವಾಗ ಶರಣರ ಅಮೃತ ಹಸ್ತ ಅದರ ಮೇಲೆ ಬಿತ್ತು ಅಂದ ಬಳಿಕ ಸತ್ತಿರುವಂಥವನು ಏನಂತ ತಿಳ್ಕೊಂಡಂದ್ರೆ ಮಲಗಿಕೊಂಡವನಿಗೆ ಹೆಂಗೆ ಎದ್ದು ಕುಳಿತುಕೊಳ್ತಾನ ಹಂಗೆ ಮಲ್ಕೊಂಡವನು ಎದ್ದು ಕುಳಿತುಕೊಂಡನಂತ. ಶರಣರು ಸತ್ತಿರ್ತಕ್ಕಂಥವ್ನು ಎದ್ದು ಕುಳಿತುಕೊಂಡ ಅಂತಾರೆ. ಅವಾಗ ಮುಂದೆ ಅವರಿಗೆ ಶರಣರು ಹೇಳಿರುವ ಹಾಗೆ 8 ಮಕ್ಕಳನ್ನು ಎತ್ತಿದ್ರು ಅಂತ ತಿಳ್ಕೊಂಡು ಬರ್ತದೆ. ಅನೇಕ ಲೀಲೆಗಳು ಆದರೆ ಶರಣರ ನೆನಪಿರಲಿ. ಹಾಗಾಗಿ ಶರಣರನ್ನು ಅವತ್ತಿನ ದಿನಮಾನದಲ್ಲಿ ಮಕ್ಕಳು ಬೇಕಂದ್ರೆ ಮಕ್ಕಳು ಕೊಟ್ಟರು, ಶರಣರ ಸತ್ತವ್ರನ್ನ ಬದುಕಿಸಿದರು. ಆದರೆ ಏನೇನೋ ಎಲ್ಲ ನಡೆದು ಹೋಗಿರ್ತಕ್ಕಂಥದ್ದು ಘಟನೆ ಅದು ನೆನಪಿರಲಿ. ಯಾವನೊಬ್ಬ ಬಂದ, ಯಪ್ಪ ನಮಗೆ ಮಗನ ಮದುವೆ ಮಾಡಬೇಕಾಗೈತಪ್ಪ, ಅದಕ್ಕೆ ನನಗೆ ರೊಕ್ಕಿಲ್ಲ ಮನೆಯಾಗ, ಹಣ ಕೊಡು ಅಂದ. ನನಗೆ ರೊಕ್ಕಿಲ್ಲಾಗೈತಿ, ಹಣ ಕೊಡು ಅಂತ ತಿಳ್ಕೊಂಡಂದ ಬಳಿಕ ಅವ ಅಂದ ನನಗೆ ರೊಕ್ಕ ಬೇಕಂತ ತಿಳ್ಕೊಂಡಂದಾಗ ಶರಣಪ್ಪನವ್ರು ಅಂತಾರೆ, ನಾ ಎಲ್ಲಿಂದ ತರಲಪ್ಪ ಅಂದ್ರೆ ಅವ್ರು. ನಾ ಎಲ್ಲಿಂದ ತರಲಿ ಅಂತ ತಿಳ್ಕೊಂಡಂದ ಬಳಿಕ ಅವ್ರು ಅಂತಾರೆ, ಯಪ್ಪ ಹೆಂಗಾರ ಮಾಡಿ ಸ್ವಲ್ಪ ರೊಕ್ಕ ಬೇಕಾಗೈತಿ ಅಂದ್ರೆ ಅವ್ರು. ಆಯ್ತಪ್ಪ ನಡಿ ಹೋಗೋಣ ಅಂದ್ರೆ ಅವರು. ಶರಣರು ಏನಂತ ತಿಳ್ಕೊಂಡಂದ್ರೆ ಧನಿಕರ ಹತ್ರ ಕರ್ಕೊಂಡು ಹೋಗಲಿಲ್ಲ, ಬ್ಯಾಂಕಿನ ಹತ್ರ ಕರ್ಕೊಂಡು ಹೋಗಲಿಲ್ಲ, ಬಡ್ಡಿ ವ್ಯವಹಾರ ಮಾಡುವರ್ಥ ಕರ್ಕೊಂಡು ಹೋಗಲಿಲ್ಲ. ಏನು ನನಗೆ ಹಣ ಬೇಕು, ಮಗನ ಮದುವೆ ಮಾಡಬೇಕಾಗೈತೆ, ನನಗೆ ಹಣದ ಅವಶ್ಯಕತೆ ಇದೆ ಅಂತ ತಿಳ್ಕೊಂಡು ಸದ್ಭಕ್ತರು ಓರ್ವನಾಗಿರ್ತಕ್ಕಂಥವನು ಶರಣರ ಹತ್ರ ಬಂದಾನ. ಶರಣರು ಕರೆದುಕೊಂಡು ಬ್ಯಾಂಕಿನಲ್ಲಿ ಕರ್ಕೊಂಡು ಹೋಗಲಿಲ್ಲ, ಸುಡುಗಾಡೆ ಕರ್ಕೊಂಡು ಹೋದ್ರು. ಎಲ್ಲಿ ಕರ್ಕೊಂಡು ಹೊಂಟ್ರಿ ನೆನಪಿರಲಿ, ಸುಡುಗಾಡೆ ಕರ್ಕೊಂಡು ಹೊಂಟ್ರು. ಮುಂದೆ ಶರಣರು ಹೊಂಟಿದ್ರು, ಹಿಂದೆ ಅವ ಹೊಂಟಿದ್ದ. ಅವನಾಕತ್ತಿದ್ದಂತ ಗೊಣಗಾಡಕತ್ತಿದ್ದಂತ, ಏನು ಮರ ಯಾರ ಬಡ್ಡಿ ಸಾಲ ಕೊಡೋರು ಹತ್ರ ಕರ್ಕೊಂಡು ಹೋಗ್ಕನಂತ ಮಾಡಿದ್ದೆ, ಸುಡುಗಾಡೆ ಕರ್ಕೊಂಬಂತಾನ, ಏನು ರೊಕ್ಕ ಕೊಡ್ತಾನೆ ಶಾಣ ಬಸಪ್ಪ ಅನ್ಕೊಂತಾನೆ. ಮುಂದೆ ಹೊಂಟಿದ್ದ. ಹೋಗ್ಬೇಕಾದ್ರೆ ಏನಾಯ್ತು, ದಾರಿ ಒಳಗೆ ಸುಡುಗಾಡಿ ಒಳಗೆ ಒಂದು ಹಾವು ಹರಿದುಕೊಂಡು ಹೊಂಟಿತ್ತು ರೀ. ಒಂದು ಹಾವು ಹರ್ಕೊಂಡು ಹೊಂಟಿತ್ತಂತ. ಹೋಗ್ಬೇಕಾದ್ರೆ ಶರಣರ ಹೇಳಿದ್ರು ಅಂತ, ಯಪ್ಪ ರೊಕ್ಕ ಅಂತಿದಿ, ಇಲ್ಲಿ ಹರ್ಕೊಂಡು ಹೊಂಟೈತಲ್ಲ ಹಾವು, ಇದನ್ನು ಹಿಡ್ಕೊ ಅಂದ್ರಂತ. ಇದನ್ನ ಹಿಡ್ಕೊರೋ ಮರಯ್ಯ ಅಂತ ತಿಳ್ಕೊಂಡ ಬಳಿಕ ಅವ ಅಂದಂತ, ಏನು ರೀ ರೊಕ್ಕ ಕೊಡ್ತೀನಿ ಅಂತ ತಿಳ್ಕೊಂಡು ಹಾವು ಹಿಡ್ಕೊ ಅಂತ ತಿಳ್ಕೊಂಡು ಅಂತಿರಲ್ಲ, ಅಕಸ್ಮಾತ್ ಏನಾದ್ರೂ ಕಡು ಸತ್ಯ ಅಂತ ತಿಳ್ಕೊಂಡ್ರೆ ನನ್ನ ಮಕ್ಕಳು ಅನಾಥಕರ ನಾ ಹಿಡ್ಕೊಂಗಿಲ್ಲ ಅಂದವ. ಹಂಗೆ ಅನ್ನೋದ್ರಾಗ ಅದು ಏನಾಯ್ತು ಅಂತ ತಿಳ್ಕೊಂಡ್ರೆ ಹಾವು ಒಂದಿಷ್ಟು ಹರ್ಕೊಂಡು ಹೋಗಿ ಹೂತಿನ್ಯಾಗ ಹೋತ್ರಿ. ಹೋಗೋದ್ರಾಗ ಅವ್ರು ಅಂದ್ರು ಮತ್ತೆ ಶರಣರು, ಯಪ್ಪ ಈಗಾರ ಹಿಡ್ಕೊಲ್ಲಿ ಅದನ್ನ ಅಂತ ತಿಳ್ಕೊಂಡ್ರೆ, ಈಗಾರ ಹಿಡ್ಕೊ ಏನಾಗೈತೆ ಅಂದು. ಯಪ್ಪ ಜೀವಿದ್ರೆ ಬದುಕಿದೆ ಅಂದ್ರೆ ಗಳಿಸ್ಬೋದು ಉಳಿಸ್ಬೋದು, ಯಪ್ಪ ಪ್ರಾಣಿ ಇದ್ರೆ ಅಂದ್ರೆ ಏನಾರು ಮಾಡ್ಬೋದು, ಹಿಡ್ಕಂಗಿಲ್ಲಪ್ಪ ಅಂದವ. ಹಂಗೆ ಅನ್ನೋದ್ರಾಗ ಅದು ಹೋತು. ಇಷ್ಟ ಉಳಿತ್ರಿ, ಕಿರಿಬಳ್ಳಷ್ಟು ಬಾಲ ಅಷ್ಟ ಉಳ್ಕೊಂತಂತ. ಈಗಾರ ಹಿಡ್ಕೊರೋ ಮರಯ್ಯ ಅಂತ ತಿಳ್ಕೊಂಡ್ರು. ಭಾಳ ಜೋರಾಗಿ ಜಬರಿಸಿದ್ರಂತ ಶರಣರು, ಈಗಾರ ಹಿಡ್ಕೊರೋ ಅಂತ ತಿಳ್ಕೊಂಡು ಅನ್ನೋದ್ರಾಗ ಕಣ್ಣು ಮುಚ್ಚಿ ಗಟ್ಟಿ ಧೈರ್ಯ ಮಾಡಿ ಶರಣ ಅಂತ ತಿಳ್ಕೊಂಡು ಹಿಂಗೇನು ಬಾಲ ಮುಟ್ಟಿದ, ಬಾಲ ಮುಟ್ಟುವುದಷ್ಟೇ ತಡ ಬಾಲ ಕಟ್ಟಾಗಿ ಹಚ್ಚು ಬಂಗಾರ ಆಗಿತ್ತಂತ. ಹಚ್ಚು ಬಂಗಾರ ಆತು. ಹಚ್ಚು ಬಂಗಾರ ಆತು. ಒಳ್ಳೆ ಅವ ಏನಂದ, ಶರಣರ ಹಾವು ಒಳ್ಳೆ ಕರೀರಿ ಅಂದವ. ಏನಂದ, ಒಳ್ಳೆ ಕರೀರಿ ಅದನ್ನು ಹಿಡ್ಕೊಂತ ಹುಚ್ಚ ನಿನ್ನ ಹಣೆ ಬರ್ದಾಗ ಆಟೈತು ಹೋಗಂದ್ರೆ ಅವ್ರು. ಮತ್ತು ನೀವು ಶರಣಬಸಪ್ಪನ ಪುರಾಣ ಕೇಳಿವಿ, ಹೊಲ್ದಾಗ ಕಳೆ ತೆಗೆ ಹೊತ್ತಿನಾಗ ಏನಾರ ಹಿಂಗೆ ಬಂತಂದ್ರೆ ಏನೋ ಪುರಾಣ ಕೇಳಿದ್ದು ಪುಣ್ಯ, ಏನೋ ಶರಣಬಸಪ್ಪನ ಹೆಸರು ಹೇಳಿದ್ರಪ್ಪ ಅಂದ್ರೆ ಹಾವು ಬಂಗಾರ ಆಕತ್ತಂತ ಹೇಳಂತ ನೀವು ಮುಟ್ಟ್ರಿ, ನಿಮ್ಮ ಹಣೆ ಬರದ ಬಂಗಾರ ಆದ್ರೆ ಹಾಕ್ಬೋದು. ಮತ್ತು ಹೆಚ್ಚು ಕಡಿಮೆ ಆಗಿತ್ತಂದ್ರೆ ನಾನು ಬೈಬೇಡ್ರಿ. ಅವ ಹೇಳಿದ್ದವ ಶಾಸ್ತ್ರಿ, ನಾವು ಮುಟ್ಟಿದ್ರು ನಾವು ಕಡಿಸ್ಕೊಂಡೆ. ಅದಕ್ಕೆ ಶರಣರು ಅನೇಕ ಲೀಲೆಗಳನ್ನು ಮಾಡುತ್ತಾ ಕಲಬುರಗಿ ಒಳಗೆ ಇರುವಂಥ ಸಮಯದೊಳಗೆ ಅನೇಕರು ಬರ್ತಿದ್ದರು, ಎಲ್ಲರಿಗೂ ಬಂದವರಿಗೆ. ಆದರೆ ಅವರೆಲ್ಲರಿಗೂ ಕೂಡ ವಿರೋಧ ಮಾಡ್ತಕ್ಕಂಥವ್ರು ಬಂದರು. ಒಂದಿಷ್ಟು ಮಂದಿ ಹಿಂಗೆ ಅಂತ ತಿಳ್ಕೊಂಡಂದವರು ಎಲ್ಲರನ್ನ ಹೀಗೆ ನೋಡಿದ್ನಲ್ಲ ಶರಣಬಸಪ್ಪ. ಅದಕ್ಕೆ ಅವ್ರಿಗೆ ಹೇಳ್ತಾರೆ, ಶರಣ ಅಂತ ತಿಳ್ಕೊಂಡು ಕರಿಬೇಕಾದ್ರೆ ಸುಮ್ಮನೆ ಆಗಲ್ಲ. ಒಬ್ಬ ಶರಣ ಈ ನಾಡಿನೊಳಗೆ ಶರಣ ಆಗಬೇಕು, ಒಬ್ಬ ಮಹಾತ್ಮನಾಗಬೇಕು, ಒಬ್ಬ ಶಿವಯೋಗಿ ಆಗಬೇಕು, ತಪಸ್ವಿ ಆಗಬೇಕಂತ ತಿಳ್ಕೊಂಡಂದ್ರೆ ಈ ಜಗತ್ತಿನೊಳಗೆ ನೆನಪಿರಲಿ ನಿಮಗೆಲ್ಲರಿಗೆ ಏನಂತ ತಿಳ್ಕೊಂಡಂದ್ರೆ ಸಾಕಷ್ಟು ನೋವುಗಳನ್ನು ಅನುಭವಿಸಿದವನು, ಸಾಕಷ್ಟು ದುಃಖಗಳನ್ನು ಅನುಭವಿಸಿದವನು. ಅದಕ್ಕೆ ಏನಂತ ತಿಳ್ಕೊಂಡು ಎಲ್ಲ ಅನುಭವಿಸಿದ ಬಳಿಕ ಆಮೇಲೆ ದೇವರಾಗ್ತಾನೆ, ಶರಣನಾಗ್ತಾನೆ, ಮಹಾತ್ಮನಾಗ್ತಾನೆ. ಸುಮ್ಮನೆ ಎಲ್ಲ ಶರಣರ
ಅದಕ್ಕೆ ನಾವೆಲ್ಲ ಅನ್ಕೊಂತೀವಿ ಹಿಂಗ ಅಂತ ತಿಳ್ಕೊಂಡು ಅನ್ಕೊಂತಿರ್ತೀವಿ. ಯಾವುದು ನಡೆಯಂಗಿಲ್ಲ. ಶರಣನ ಆಗಬೇಕಂದ್ರೆ ಎಲ್ಲದನ್ನು ಅನುಭವಿಸಿದ ಬೆಳಿಕನಾಗ್ತದೆ. ಆದರೆ ಶರಣರು ಏನಂತ ತಿಳ್ಕೊಂಡ್ರೆ ನೆನಪಿರಲಿ, ಅವ್ರು ಏನು ಮಾಡಿದರು? ಪ್ರೀತಿಸಿದವರನ್ನು ಪ್ರೀತಿಸುವವ ಮಾನವ, ಪ್ರೀತಿಸುವವರನ್ನು ಪ್ರೀತಿಸುವವ ಮಾನವ, ಪ್ರೀತಿಸದವರನ್ನೂ ಪ್ರೀತಿಸುವವ ಮಹಾಮಾನವ, ಪ್ರೀತಿಸದವರನ್ನೂ ಪ್ರೀತಿಸುವವ ಮಹಾಮಾನವ, ದ್ವೇಷಿಸುವವರನ್ನೂ ಪ್ರೀತಿಸುವವ ಅವ ದೇವಮಾನವ. ಕಲಬುರಗಿ ಶರಣಬಸವೇಶ್ವರ ಅಂತ ಕರೀತಾರ.